ಮಾರುತಿದಲ್ಲಿ ಯಾವ ಜನರೇಷನ್ ವೆಹಿಕಲ್ ನೋಡ್ತಾ ಇದ್ದೀರಾ ಸರ್? ಬನ್ನಿ ಸರ್ ಬೇಗ ನಮ್ಮ MS ಕಾರ್ ಕ್ಲಬ್ಗೆ. 98 ಮಾಡಲು 800, 2004 ಮಾಡಲು ಆಲ್ಟೋ, 2013 ಮಾಡಲು ಆಲ್ಟೋ 800, 2015 ಆಲ್ಟೋ K10, ವ್ಯಾಗನರ್ 2015 ಮಾಡಲು, ಮಾರುತಿ ರಿಡ್ಜು 2011 ಮಾಡಲು ಸರ್. ಎಷ್ಟಂತ ಕೇಳ್ತೀರಾ? ಬರೀ 2,40,000 ರಿಡ್ಜು, ವ್ಯಾಗನರ್ 2,85,000, ಆಲ್ಟೋ K10 2,45,000, ಆಲ್ಟೋ 800 ಬರೀ 7,15,000 ಸರ್. ಬರೀ 1,10,000 ಆಲ್ಟೋ, ಬರೀ 75,000 ಕೊಡಿ ಸರ್. 800 ತಗೊಂಡೋಗ್ರಿ. ಯಾವ ಬ್ರ್ಯಾಂಡ್ ಅಲ್ಲಿ ಯಾವ ವೆಹಿಕಲ್ ನೋಡ್ತಾ ಇದ್ದೀರಾ ಸರ್? ಏನ್ ಬಜೆಟ್ ಅಲ್ಲಿ ನೋಡ್ತಾ ಇದ್ದೀರಾ ಸರ್? ಯಾವ ಮಾಡಲ್ ಅಲ್ಲಿ ನೋಡ್ತಾ ಇದ್ದೀರಾ ಸರ್? ಬನ್ನಿ ಸರ್ ಬೇಗ ನಮ್ಮ MS ಕಾರ್ ಕ್ಲಬ್ಗೆ. ನಿಮ್ಗೆ ಯಾವ್ದು ಗಾಡಿ ಬೇಕು ನಮ್ಮ ಹತ್ರ ಇದೆ ಸರ್. ಬನ್ನಿ ಸರ್. 7 ಸೀಟರ್ಗಳು ಯಾವ ಬ್ರ್ಯಾಂಡ್ ಅಲ್ಲಿ ನೋಡ್ತಾ ಇದ್ದೀರಾ ಸರ್? ಮಾರುತಿದಲ್ಲಿ ನೋಡ್ತಾ ಇದ್ದೀರಾ, ರೆನಾಲ್ಟ್ ಅಲ್ಲಿ ನೋಡ್ತಾ ಇದ್ದೀರಾ? ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ? ಪೂರ್ತಿ ವಿಡಿಯೋ ನೋಡಿ ಸರ್. ಈ ಸರ್ತಿ MS ಕಾರ್ ಕ್ಲಬ್ ಅಲ್ಲಿ ಎಷ್ಟು ಗಾಡಿಗಳು ನೋಡಕ್ ಸಿಗುತ್ತೆ ಸರ್? ಸರ್ 60 ಗಾಡಿ ಇದೆ ಸರ್. 60 ಗಾಡಿಗಳು ಯಾವ ಬಜೆಟ್ ಅಲ್ಲಿ ಬೇಕು ಸರ್? ಏನ್ ಪ್ರೈಸ್ ಅಲ್ಲಿ ಬೇಕು? ಯಾವ ಮಾಡಲ್ ಬೇಕು? ಕಡಿಮೆ ಬಜೆಟ್ ನಿಂದ ಹೈ ಬಜೆಟ್ ತನಕ ಇದೆ ಸರ್. ಬನ್ನಿ ಸರ್ ಒಂದ್ಸತಿ ನಮ್ಮ MS ಕಾರ್ ಕ್ಲಬ್ಗೆ ವಿಸಿಟ್ ಮಾಡಿ ಸರ್. MS ಕಾರ್ ಕ್ಲಬ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಸರ್ ಎಲ್ಲಾರು ಗೊತ್ತಿದೆ, ಔಟರ್ ರಿಂಗ್ ರೋಡ್, ನಾಗರಬಾವಿ, ಮಾಲ್ಗಡ ಬಸ್ ಸ್ಟ್ಯಾಂಡ್ ಮುಂದೆನೇ ಇದೆ ಸರ್. ಬರೀ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳಿಸಿ ಸರ್. ಫೋಟೋಸ್, ಲೊಕೇಶನ್, ಡೀಟೇಲ್ಸ್ ಎಲ್ಲ ಕಳ್ಸಿಕೊಡ್ತೀನಿ ಸರ್. ಎಷ್ಟು ಗಾಡಿಗಳಿರೋದು? 60 ಗಾಡಿ ಇದೆ ಸರ್. 60 ಗಾಡಿಗಳು ಯಾವ ಬ್ರ್ಯಾಂಡ್ ಅಲ್ಲಿ, ಯಾವ ಬಜೆಟ್ ಅಲ್ಲಿ? ಎಲ್ಲ ಬಜೆಟ್ ಅಲ್ಲಿ ಇದೆ ಸರ್. ಒಂದ್ಸತಿ ವಿಸಿಟ್ ಮಾಡಿ ಸರ್ ನಮ್ಮ MS ಕಾರ್ ಕ್ಲಬ್ಗೆ. ಓಕೆ, ಫಸ್ಟ್ ವೆಹಿಕಲ್ ಹೋಗೋದಾರೆ ಸರ್. ಸರ್ ಮಾರುತಿ 800 ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್ ಸರ್. ಕಡಿಮೆ ಬಜೆಟ್ ಅಲ್ಲಿ ಕಲಿಯಕ್ ನೋಡ್ತಾ ಇದ್ದೀರಾ? ಬನ್ನಿ ಸರ್ ನಮ್ಮ ಹತ್ರ. ಬರೀ 98 ಮಾಡಲ್, ಬರೀ 75,000 ಕೊಡಿ ತಗೊಂಡೋಗಿ ಸರ್. 75,000ಕ್ಕೆ ಅಷ್ಟೇ. ಅದನ್ನು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಸರ್. 75,000ಕ್ಕೆ 800 ಸಿಗ್ತಿರೋದು. 98 ಮಾಡಲು. ಓನರ್ ಸರ್? ಸರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಅದು 98 ಮಾಡಲು, ಬರೀ ಸೆಕೆಂಡ್ ಓನರ್, ಎರಡೇ ಓನರ್ ಚೇಂಜ್ ಆಗಿರೋದು ಅದನ್ನು. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಆಲ್ಟೋ ಸರ್ 2004 ಮಾಡಲು. ಇದನ್ನು ತುಂಬಾ ಚೆನ್ನಾಗಿದೆ. ಅದನ್ನು ಫ್ರೆಶ್ FC ಇದೆ, ಇನ್ಸೂರೆನ್ಸ್ ಇದೆ. ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಬರೀ 1,10,000 ಕೊಡಿ ಸರ್ ತಗೊಂಡೋಗಿ ಸರ್. 1,10,000ಕ್ಕೆ 2004 ಮಾಡಲು ಆಲ್ಟೋ ಸಿಗ್ತಿರೋದು. ಹಾಗೆ ನೆಕ್ಸ್ಟ್ 800 ಸರ್. ಸರ್ ಆಲ್ಟೋ 800 2013 ಮಾಡಲು ಪೆಟ್ರೋಲ್ ವೆಹಿಕಲ್ ನೋಡಿ ಸರ್ ಹೆಂಗಿದೆ. ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಬರೀ 2,10,000 ಅಷ್ಟೇ ಸರ್ ತಗೊಂಡೋಗಿ ಸರ್. ಲೋನ್ ಅಲ್ಲಿ ನೋಡ್ತಾ ಇದ್ದೀರಾ ಸರ್? ಬರೀ 6,000 ತಿಂಗಳಿಗೆ EMI ಕಟ್ಕೊಂತಾರ ತಗೊಂಡೋಗಿ ಸರ್. ಅದನ್ನ 50,000 ತಗೊಂಡ್ ಬನ್ನಿ, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ. ನಿಮ್ಮ ಪ್ರೊಫೈಲ್ ಚೆನ್ನಾಗಿರ್ಬೇಕು ಅಷ್ಟೇ. ಮಂತ್ಲಿ ನಿಮಗೆ 7,000 EMI ಹಾಕೋದ್ರೆ ಸಾಕು. 800 ಸಿಗ್ತಿರೋದು. ಗಾಡಿ ಚೆನ್ನಾಗಿದೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ K10. ಸರ್ ಆಲ್ಟೋ K10 2015 ಮಾಡಲು ಬರೀ 2,45,000 ಸರ್ ಅಷ್ಟೇ. ಇದಕ್ಕೂ ನಿಮಗೆ 6,000 EMI ದಲ್ಲಿ ನೋಡ್ತಾ ಇದ್ದೀರಾ ಸರ್. ಬನ್ನಿ ಸರ್, ಇದನ್ನು ಲೋನ್ ಮಾಡಿಸ್ಕೊಡ್ತೀನಿ. ಬರೀ 2,45,000 ಸರ್ ಅಷ್ಟೇ. ಆಲ್ಟೋ K10 45,000 ಡೌನ್ ಪೇಮೆಂಟ್ ಇದ್ರೆ ಸಾಕು. ಈ ಗಾಡಿ ತಗೊಂಡು ಹೋಗೋದು. 7,000 EMI ಅಲ್ವಾ ಸರ್ ಮಂತ್ಲಿ? ಹೌದು ಸರ್. ಓಕೆ, ನೆಕ್ಸ್ಟ್ ಸರ್ ಮಾರುತಿ ಬ್ರ್ಯಾಂಡ್. ಮಾರುತಿ ವ್ಯಾಗನರ್ ಸರ್ 2015 ಮಾಡಲು. ಇದಕ್ಕೂ ಲೋನ್ ಆಗುತ್ತೆ. ಬರೀ 50,000 ತಗೊಂಡ್ ಬನ್ನಿ, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ನಿಮ್ಗೆ ಇದರಲ್ಲಿ VX5 AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ನಿಮಗೆ ಬರೀ ನಿಮಗೆ ಇದ್ರ ಪ್ರೈಸ್ ಕೇಳಬೇಕಂದ್ರೆ ಬರೀ 2,85,000 ಸರ್ ಅಷ್ಟೇ. 2,85,000ಕ್ಕೆ VX5 ವ್ಯಾಗನರ್ ಸಿಗ್ತಿರೋದು ಸರ್. ನೆಕ್ಸ್ಟ್ ಮಾರುತಿಯಲ್ಲಿ ರಿಡ್ಜು ಸರ್. ಸರ್ ರಿಡ್ಜು 2011 ಮಾಡಲು. ಇದನ್ನು ಫ್ರೆಶ್ FC ಸರ್. ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ನಮ್ಮ ಹತ್ರ. ಟಾಪ್ ಎಂಡ್ ಅಲ್ವಾ? ಹೌದು ಸರ್. ZXi ಬರುತ್ತೆ, ABS, ಏರ್ ಬ್ಯಾಗು, AC ಪವರ್ ಸ್ಟೀರಿಂಗ್ ಎಲ್ಲ ಫೀಚರ್ ಬರುತ್ತೆ ಸರ್. ಮಾರುತಿ ರಿಡ್ಜು 2011 ಮಾಡಲು. ಬರೀ 2,40,000 ಕೊಡಿ ಸರ್ ತಗೊಂಡೋಗಿ ಸರ್. 2,40,000ಕ್ಕೆ ಅಷ್ಟೇ ಸರ್ ತಗೊಂಡೋಗಿ. ಪೆಟ್ರೋಲ್ ವೇರಿಯಂಟ್ ಗಾಡಿ ಸಿಗ್ತಿರೋದು ರಿಡ್ಜು. ಬನ್ನಿ ವಿಸಿಟ್ ಆಗಿ, ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಬನ್ನಿ MS ಕಾರ್ ಕ್ಲಬ್ಗೆ. ಮಾರುತಿ ಬ್ರ್ಯಾಂಡ್ ಮುಗಿತು ಸರ್. 7 ಸೀಟರ್ ಇನೋವಾ, ಇದು ಡಿಮಾಂಡೆಡ್ ಸರ್. ಟೊಯೋಟಾ ಬ್ರ್ಯಾಂಡ್ ಅಲ್ಲಿ ಮೋಸ್ಟ್ ಆಫ್ ದ ಇನ್ಕ್ವೈರಿ ಆಗೋ ವೆಹಿಕಲ್ ಅಂತಂದ್ರೆ ಇನೋವಾ. ಹೌದು ಸರ್, ಅದಕ್ಕೆ ತಗೊಂಡ್ ಬಂದಿದ್ದೀವಿ ನೋಡಿ ಸರ್. ಅದನ್ನು 2010 ಮಾಡಲು ಟೊಯೋಟಾ ಇನೋವಾ. ಇದಕ್ಕೂ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್. G ವರ್ಷನ್ ಆಗಿರುತ್ತೆ. ಡೀಸೆಲ್ ವೆಹಿಕಲ್. ತುಂಬಾ ಚೆನ್ನಾಗಿದೆ ಗಾಡಿ. ಯಾರೆಲ್ಲ ನೋಡ್ತಾ ಇದ್ರ ಬೇಗ ಬನ್ನಿ. ಪ್ರೈಸ್ ಎಷ್ಟು ಅಂತ ಕೇಳ್ತೀರಾ ಸರ್? ಬರೀ 4,75,000 ಅಷ್ಟೇ ಸರ್ ತಗೊಂಡೋಗಿ ಸರ್. ಏನಾದ್ರು ನೆಗೋಷಿಯೇಟ್ ಮಾಡಿ ಸರ್. ಬನ್ನಿ ಸರ್, ಮುಂದೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 4,75,000ಕ್ಕೆ ನಿಮಗೆ 8 ಸೀಟರ್ ಅಲ್ವಾ ಸರ್? 8 ಸೀಟರ್. ಅದು 2010 ಮಾಡಲ್ ಇನೋವಾ ಕೊಡ್ತಾ ಇದೀವಿ ಸರ್. 10 ಮಾಡಲ್ ಇನೋವಾ ಸಿಗ್ತಿರೋದು. ಸ್ವಲ್ಪ ನೆಗೋಷಿಯೇಟ್. ಬನ್ನಿ ನೀವು MS ಕಾರ್ ಕ್ಲಬ್ಗೆ. ಇನ್ನೂ ನೆಗೋಷಿಯೇಟ್ ಆಗುತ್ತೆ. ಇನ್ನೂ ನೆಗೋಷಿಯೇಷನ್ ಆಗುತ್ತೆ. ಇನ್ನೂ ತುಂಬಾ ಗಾಡಿಗಳಿದೆ, ನೋಡ್ತಾ ಇರ್ಬೋದು ನೀವೇನೆ. ಓಕೆ, ಬೇಗ ಬೇಗ ವಿಸಿಟ್ ಮಾಡಿ ಸರ್. ಹಾಗೇನೆ ಸರ್ ನೆಕ್ಸ್ಟ್ ಮತ್ತೊಂದು ಮಾರುತಿ ಬ್ರ್ಯಾಂಡ್ ಅಲ್ಲಿ ಹೋಗ್ತೀರಾ ಸರ್? ಸ್ವಿಫ್ಟ್ ಸರ್ 2010 ಮಾಡಲು. ಶಿಫ್ಟ್ ಡೀಸೆಲ್. ಅದನ್ನು ಯಾರೆಲ್ಲ ನೋಡ್ತಾ ಇದ್ರೆ ಒಳ್ಳೆ ಮೈಲೇಜ್ ಬರೋ ವೆಹಿಕಲ್, ಲೋ ಮೇಂಟೆನೆನ್ಸ್ ವೆಹಿಕಲ್ ಸರ್. ಬರೀ 2,25,000 ಕೊಡಿ ಸರ್ ತಗೊಂಡೋಗಿ ಸರ್ ಮನೆಗೆ. ಅದು ಡೀಸೆಲ್ ವೇರಿಯಂಟ್ ಗಾಡಿ. ಹೌದು ಸರ್. ಅದನ್ನು FC ಇನ್ಸೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್. ವಿಡಿಯೋ ಅಲ್ವಾ ಸರ್? LDI ಸರ್. ಇದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಇದೆ ಇದರಲ್ಲಿ ಸರ್. ಬರೀ 50,000 ತಗೊಂಡ್ ಬನ್ನಿ ಸರ್. ಟಾಟಾ ಅಲ್ಟ್ರಾಸ್ ಕೊಡ್ತೀನಿ, ಪೆಟ್ರೋಲ್ ವೆಹಿಕಲ್. ಅದನ್ನು ಬರೀ 5,30,000 ಸರ್ ಅಷ್ಟೇ. 50,000 ತಗೊಂಡ್ ಬನ್ನಿ. ನಿಮ್ ಪ್ರೊಫೈಲ್ ಚೆನ್ನಾಗಿರ್ಬೇಕು, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಸರ್ ಓನರ್ ಸರ್ ಇದು? ಸೆಕೆಂಡ್ ಓನರ್ ಸರ್ ಅಷ್ಟೇ. ಸೆಕೆಂಡ್ ಓನರ್. ಮಾಡಲ್ ಸರ್ 2021 ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೆಹಿಕಲ್. ಗಾಡಿ ನೋಡಿ ಸರ್ ಹೆಂಗಿದೆ, ತುಂಬಾ ಚೆನ್ನಾಗಿದೆ ಗಾಡಿ. ನೋಡಬಹುದು ಪೆಟ್ರೋಲ್ ವೇರಿಯಂಟ್. ನಿಮಗೆ 5,30,000 ಸರ್ ಅಷ್ಟೇ. ಇನ್ನೂ ಬನ್ನಿ ಸರ್, ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಕೊಡ್ತೀನಿ. 50,000 ಡೌನ್ ಪೇಮೆಂಟ್ ಸಾಕು ಸರ್. ಅಷ್ಟೇ ಸರ್, ಬನ್ನಿ ಸರ್. ನೆಕ್ಸ್ಟ್ ವೆಹಿಕಲ್ ಡಸ್ಟರ್ ಸರ್. SUV ಗಾಡಿಗಳು ಸರ್. 2013 ಮಾಡಲು. 2 ಗಾಡಿನೂ ರೆಡ್ ಬೇಕಾ ಬ್ಲಾಕ್ ಬೇಕಾ, 2 ಡೀಸೆಲ್ ವೆಹಿಕಲ್. ಅದನ್ನು 20+ ಮೈಲೇಜ್ ಬರೋ ವೆಹಿಕಲ್ ಸರ್. 3,55,000 ಅಷ್ಟೇ. ಇದು ಬ್ಲಾಕ್ ಕಲರ್. ಇದು 3,45,000 ಸರ್ ಅಷ್ಟೇ. ಬನ್ನಿ ಸರ್ ಬೇಗ. ಸ್ವಲ್ಪ ಕಮ್ಮಿ ಮಾಡಿ ಸರ್, ಬರ್ತೀವಿ. ಮುಂದೆ ಬನ್ನಿ ಸರ್, ಹೆಚ್ಚು ಕಡಿಮೆ ಕೊಡೋಣ ಸ್ವಲ್ಪ. ಸರ್ 2012 ಮಾಡಲ್. ಶಿಫ್ಟ್ ಡಿಸೈರ್ ಡಿಕ್ಕಿ ಇರೋ ವೆಹಿಕಲ್ ಸರ್. ನ್ಯೂ ಶೇಪ್ ನೋಡ್ತಾ ಇರ್ಬೋದು ನೀವು.
ಬರೀ 3,25,000 ಸರ್. ಬೇಡ ಸರ್, 3,15,000 ಕೊಡಿ ತಗೊಂಡೋಗಿ ಸರ್. 3,15,000 ಡಿಕ್ಕಿ ಗಾಡಿ ಯಾರು ಹುಡುಕ್ತಿರೋ 2012 ಮಾಡಲ್ ಅದನ್ನು. 12 ಮಾಡಲ್ ಸಿಗ್ತಿರೋದು ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್ ವೆಂಟೋ? ಸರ್ ವಿಂಟೋ ರಾಕೆಟ್ ತರಾನೇ ಇದೆ ಸರ್. 2011 ಮಾಡಲು. Okay. ಬರೀ 2,55,000 ಕೊಡಿ. ಅದನ್ನು ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ, ಫ್ರೆಶ್ FC ಇನ್ಸೂರೆನ್ಸ್ ಎಲ್ಲ ಇದೆ. ವಿತ್ ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಎಲ್ಲಾ ಗಾಡಿನೂ ನಮ್ದು. ಮಾಡಲ್ ಸರ್ ಇದು 2011 ಮಾಡಲ್ ಸರ್. 2011 ಮಾಡಲು ವೆಂಟೋ ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ ಬರೀ 2,55,000 ಸರ್ ಅಷ್ಟೇ. 2,55,000 ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಟೊಯೋಟಾ ITS ಗಳು ನೋಡಿದ್ರ ನೀವೇ, 5-6 ಗಾಡಿ ಇತ್ತು, ಎಲ್ಲ ಸೇಲ್ ಆಗಿದೆ. 2 ಗಾಡಿ ಇದೆ, ಡಿಕ್ಕಿ ಇರೋ ವೆಹಿಕಲ್ ಇದೆ, ಶಾರ್ಟ್ ಡಿಕ್ಕೂ ಇದೆ ನಮ್ಮ ಹತ್ರ. ಪೆಟ್ರೋಲ್ ಗಾಡಿಗಳು 2 ಯಾವ್ದನ್ನ ತಗೊಳ್ಳಿ ಸರ್. ಪೆಟ್ರೋಲ್ ವೆಹಿಕಲ್ 2,45,000 ಸರ್ ಅಷ್ಟೇ ತಗೊಂಡೋಗಿ ಸರ್. 2,45,000 ಅಷ್ಟೇ ಸರ್ ತಗೊಂಡೋಗಿ ಸರ್. 2 ಗಾಡಿ ಯಾವ್ದು ತಗೊಳ್ಬಹುದು 2,45,000ಕ್ಕೆ. ಕರೆಕ್ಟಾ ಸರ್? ಹೌದು ಸರ್. ಓಕೆ ಸರ್. ನೆಕ್ಸ್ಟ್ ಹೋಂಡಾ ಬ್ರಿಯೋ ಸರ್, ಸಿಟಿದಲ್ಲಿ ಓಡಾಡಕ್ಕೆ ಚಿಕ್ಕ ಗಾಡಿ, ಅದು ಮಾಡಲ್ 2012 ಮಾಡಲ್ ಸರ್. ತಗೊಂಡೋಗಿ ಸರ್. 2,20,000 ಕೊಡಿ ಸರ್ ತಗೊಂಡೋಗಿ ಅಷ್ಟೇ. 2,20,000ಗೆ ಹೋಂಡಾ ಬ್ರಿಯೋ ಅಷ್ಟೇ ಸರ್ ತಗೊಂಡೋಗಿ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಕಿಯಾ ಬ್ರ್ಯಾಂಡ್ ಅಲ್ಲಿ ಕಿಯಾ ಸೆಲ್ಟಾಸ್ 2020 ಮಾಡಲ್, ಸಿಂಗಲ್ ಓನರ್, 80,000 ಓಡಿದೆ. ಬರೀ ನಿಮ್ಗೆ 10,85,000 ಸರ್ ಅಷ್ಟೇ. 10,85,000ಕ್ಕೆ ಕಿಯಾ ಸೆಲ್ಟೋಸು 2020 ಮಾಡಲು. 1 ಲಕ್ಷ 2 ಲಕ್ಷ ಡೌನ್ ಪೇಮೆಂಟ್ ಆಗುತ್ತೆ ಸರ್. ಅಷ್ಟೇ ಸರ್ ತಗೊಂಡ್ ಬನ್ನಿ ಸರ್, ಮಿಕ್ಕಿಲ್ ಲೋನ್ ಮಾಡಿಸ್ಕೊಡ್ತೀನಿ. ಅದನ್ನು ಡೀಸೆಲ್ ವೆಹಿಕಲ್ ಸರ್, HTX ನೋಡ್ತಾ ಇರ್ಬೋದು ನೀವೇ, ತುಂಬಾ ನೀಟ್ ಕಂಡೀಷನ್ ಅಲ್ಲೇ ಇದೆ ಸರ್ ವೆಹಿಕಲ್. ಈ ಒಂದು ಟೈರ್ ಕಂಡೀಷನ್ ನೋಡ್ಬೋದು, ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ, ಎಲ್ಲಾನು ಫೀಚರ್ಸ್ ಆಡ್ ಆಗುತ್ತೆ. ಆಡೆಡ್ ಅಡ್ವಾಂಟೇಜ್ ನಿಮಗೆ ಡೀಸೆಲ್ ವೆಹಿಕಲ್ ಕಿಯಾ ಬ್ರ್ಯಾಂಡ್ ಅಲ್ಲಿ ಮಾಡೆಲ್ ಗಾಡಿ ಹುಡುಕ್ತಾರೆ. 1 ಲಕ್ಷ 2 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಸಾಕು, ಸಿಬಿಲ್ ಚೆನ್ನಾಗಿರ್ಬೇಕು ಅಷ್ಟೇ ಸರ್. ನೆಕ್ಸ್ಟ್ ವೆಹಿಕಲ್ 2 ಟಾಟಾ ಬ್ರ್ಯಾಂಡ್ ಅಲ್ಲಿ ಇರೋದು, ಟಾಟಾ ಟಿಯಾಗೋಗಳು ಸರ್. 7,800 EMI ದಲ್ಲಿ ನೋಡ್ತಾ ಇದ್ದೀರಾ ಸರ್. 6,000 ನೋಡ್ತಾ ಇದ್ದೀರಾ. EMI ತಿಂಗಳು ಕಟ್ಕೊಳ್ಳೋ ಹೋಗೋ ತರ. ಬರೀ ಸ್ಕೂಟರ್ ಎಲ್ಲ ಬರಲ್ಲ ಸರ್ EMI ಅಷ್ಟು. ನಾನು ಕಾರ್ಗಳು ಕೊಡ್ತೀನಿ ತಗೊಂಡೋಗಿ ಸರ್. ಹೇಳಿ. ಬರೀ ಅದನ್ನು 2018 ಮಾಡಲ್ ಸರ್, ಸೆಕೆಂಡ್ ಓನರು. ಬರೀ 3,45,000 ಕೊಡಿ ಸರ್ ತಗೊಂಡೋಗಿ. 50,000 ತಗೊಂಡ್ ಬನ್ನಿ, ಮಿಕ್ಕಿದ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. 3,45,000 ಅಷ್ಟೇ ಸರ್. 2 18 ಮಾಡಲ್ ಅಲ್ವಾ ಸರ್? ಹೌದು ಸರ್. 2 ಪೆಟ್ರೋಲ್ ವೇರಿಯಂಟ್ಗಳು. ಹೌದು. ಓಕೆ ಸರ್. ನೆಕ್ಸ್ಟ್ ಸರ್ ಮಾಡೆಲ್ ಗಾಡಿ ಅಂದ್ರೆ ಮೈಲೇಜ್ ಹೋಗೋ ಗಾಡಿ ಅಂತಾರೆ ಇಕೋ ಸ್ಪೋರ್ಟ್ಸ್ ಸರ್. SUV ಸರ್ ಇದು 2014 ಮಾಡಲ್, ಸೆಕೆಂಡ್ ಓನರ್ ಆಗಿರುತ್ತೆ. ಡೀಸೆಲ್ ವೆಹಿಕಲ್ 60 ಚಿಲ್ಲರೆ ಓಡಿದೆ ಅಷ್ಟೇ. ಅದನ್ನು ಯಾರೆಲ್ಲ ನೋಡ್ತಾ ಇದ್ರ ಬೇಗ ಬನ್ನಿ ಸರ್. ಅದನ್ನು 18-20 ಮೈಲೇಜ್ ಬರುತ್ತೆ ಇದು. ಬರೀ 4,25,000 ಅಷ್ಟೇ ಸರ್ ತಗೊಂಡೋಗಿ ಸರ್ ಅಷ್ಟೇ. 4,25,000 ಅಷ್ಟೇ ಸರ್ ತಗೊಂಡೋಗಿ. ಲೋನ್ ಅನ್ನು ನೋಡ್ತಾ ಇದೀರಾ ಸರ್, ಇದಕ್ಕೂ 50,000 1 ಲಕ್ಷ ತಗೊಂಡ್ ಬನ್ನಿ ಸರ್, ಲೋನ್ ಮಾಡಿಸ್ಕೊಡ್ತೀನಿ. ಡೀಸೆಲ್ ವೇರಿಯಂಟ್ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಹುಡುಕ್ತಿದ್ರೆ ಗಾಡಿ ಮಾತ್ರ ಕಂಫರ್ಟ್. ನೋಡಿ ಸರ್ ವೆಹಿಕಲ್ ಹೆಂಗಿದೆ ಅಂತ ಒಂದ್ಸತಿ ನೀವೇನೆ. ಗಾಡಿ ನಿಮಗೆ ತೋರಿಸ್ತಿದ್ದೀನಿ. ಕಂಫರ್ಟ್ ಆಗಿ ಓಡಬೇಕು ಅಂದ್ರೆ, ಮೈಲೇಜ್ ಅಲ್ಲಿ ಚೆನ್ನಾಗಿ ಬೇಕು ಅಂದ್ರೆ ಈ ಗಾಡಿ ತಗೊಂಡು ಹೋಗ್ಬೋದು ಆರಾಮಾಗಿ. more than 20 ಮೈಲೇಜ್ ಬರ್ತದೆ ಕಣ್ಮುಚ್ಕೊಂಡು. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಇವಂದು ನೋಡಬಹುದು ಟೈರ್ ಕಂಡೀಷನ್ ಆಲ್ಮೋಸ್ಟ್ ಟೆಪ್ನಿ ಟೈರ್ ಆಲ್ಮೋಸ್ಟ್ ಅನ್ಯೂಸ್ಡ್ ಅಂತ ಹೇಳ್ಬೋದು. 90% ಟೈರ್ಸ್ ಇದೆ ಸರ್. ಹಾಗೆ ಸರ್ ನೆಕ್ಸ್ಟ್ ವೆಹಿಕಲ್ ರೆಡ್ ಕಲರ್ ಅಲ್ಲಿ ಸ್ವಿಫ್ಟ್ ಸರ್. ಶಿಫ್ಟ್ಗಳು 2 ಗಾಡಿ ಇದೆ ಸರ್, ಡೀಸೆಲ್ ಇದೆ, ಪೆಟ್ರೋಲ್ ಇದೆ ಸರ್. ಓಕೆ 2 ಇದೆ, ಯಾವ್ದು ಬೇಕು ತಗೋಬಹುದು. 2008 ಮಾಡಲ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸಿಂಗಲ್ ಓನರ್ ಸರ್. ಅದನ್ನು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿದ್ದಾರೆ. ಬರೀ 2,40,000 ಅಷ್ಟೇ, ಜಾಸ್ತಿ ಏನಿಲ್ಲ ಸರ್. ಬರೀ 2,40,000 ಡೀಸೆಲ್ ವೆಹಿಕಲ್. ಈ ಗಾಡಿ ಸರ್ 2,95,000 ಕೂರಿ ಸರ್. 2011 ಮಾಡಲ್ ತಗೊಂಡೋಗಿ ಸರ್. ಪೆಟ್ರೋಲ್ ಗಾಡಿ, ಪೆಟ್ರೋಲ್ ವೆಹಿಕಲ್. ಅದನ್ನು ಟೈಪ್ 2 ವರ್ಷನ್ ಸರ್ ಇದು. ಸರ್ ಇನ್ನೊಂದು ಕಲರ್ ಅಲ್ಲಿ ಇರೋದು ಸರ್. ಸರ್ ಇದು ನೋಡಿ 2,15,000 ಕೊಡಿ ಸರ್. 2007 ಮಾಡಲ್, ಇದಕ್ಕೂ FC ಇನ್ಸೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. VXI ಅದನ್ನು ಪೆಟ್ರೋಲ್ ವೆಹಿಕಲ್ ಸರ್ ಇದು. 2,15,000ಕ್ಕೆ ಸರ್. ನೆಕ್ಸ್ಟ್ SX4 ಡಿಕ್ಕಿ ವೆಹಿಕಲ್ SUV ಟೈಪ್ ಅಲ್ಲಿ ನೋಡ್ತಾ ಇದೀರಾ ಸರ್. 2,45,000 ಸರ್. 2009 ಮಾಡಲ್, ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ವೇರಿಯಂಟ್ ಟಾಪ್ ಅಂಡ್ ZXi ಸರ್, ಇದು ಟಾಪ್ ಅಂಡ್ ವೆಹಿಕಲ್. ಇದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ZXi ಟಾಪ್ ಅಂಡ್ ವೆಹಿಕಲ್ ಯಾರು ಹುಡುಕ್ತಿರೋದು ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ನಿಸಾನ್ ಸನ್ನಿ 2 ಗಾಡಿ ಇದೆ ಸರ್. ಅದನ್ನು ಸಿಲ್ವರ್ ಅಲ್ಲಿ ಇದೆ, ರೆಡ್ ಅಲ್ಲಿ ಇದೆ. ಯಾವ್ದು ಬೇಕು ಸರ್? ಮಿಡ್ ವರ್ಷ ಇದೆ, ಟಾಪ್ ಅಂಡ್ ಇದೆ, ಬಟನ್ ಸ್ಟಾರ್ಟ್ ಬರುತ್ತೆ. ಇದು ಕೀಲೆಸ್ ಬರುತ್ತೆ. ಇದು 2,55,000, 2,40,000 ಯಾವ್ದು ಬೇಕು ತಗೊಳ್ಳಿ ಸರ್. 2,55,000, 2,45,000 ಅಷ್ಟೇ ಸರ್ ತಗೊಂಡ್ ಹೋಗಿ ಸರ್ ಅಷ್ಟೇ. ಓಕೆ. ಹಾಗೆ ಅದನ್ನು 2011 ಮಾಡಲ್ ಸರ್. 2011 ಮಾಡಲ್ ಗಾಡಿ ಸಿಗ್ತಿರೋದು ಸರ್. 2 ಪೆಟ್ರೋಲ್ ಡೀಸೆಲ್? 2 ಪೆಟ್ರೋಲ್ ಸರ್. 2 ಪೆಟ್ರೋಲ್ ವೇರಿಯಂಟ್ ಸರ್. ಆ ಕಡೆ ಹೋಗೋದಾದ್ರೆ ಸರ್ ಸ್ವಿಫ್ಟ್ i20 ಇರೋದು ಸರ್. i20 ಅದನ್ನು ಇದನ್ನು ಟಾಪ್ ಅಂಡ್ ವೆಹಿಕಲ್, ಬಟನ್ ಸ್ಟಾರ್ಟ್, ಕೀಲೆಸ್, 2014 ಮಾಡಲ್ ಸರ್. ಬರೀ ನಿಮ್ಗೆ 4,70,000 ಸರ್ ಅಷ್ಟೇ ತಗೊಂಡೋಗಿ ಸರ್. 14 ಮಾಡಲ್ 4,70,000ಕ್ಕೆ ಗಾಡಿ ಸಿಗ್ತಿರೋದು. 50,000 1 ಲಕ್ಷ ತಗೊಂಡ್ ಮನೆ, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ ಇದಕ್ಕೂ. ಓಕೆ. ಈ ಕಡೆ ಹೋಗ್ತಿದ್ರೆ ಸರ್ 2 ವೋಲ್ಕ್ಸ್ವ್ಯಾಗನ್ ಪೋಲೋ ಇರೋದು ಸರ್. ಪೋಲೋ ಇದೆ, ಒಂದು ಬಲೋನೋ ಇದೆ. ಡೀಸೆಲ್ ವೆಹಿಕಲ್ 3 ಗಾಡಿನ ನೋಡ್ತಾ ಇರ್ಬೋದು ನೀವು. 2,70,000 2012 ಮಾಡಲ್, ಸಿಲ್ವರ್ ಕಲರ್ ಡೀಸೆಲ್ ಪೋಲೋ, ಜರ್ಮನ್ ಇಂಜಿನ್ ಸರ್. ಅದನ್ನು ಓಕೆ ನೋಡಿ. ಇದು 2013 ಮಾಡಲ್, 3,45,000 ಅಷ್ಟೇ. 2,70,000 ಸರ್. ಡೀಸೆಲ್ ಮಾರುತಿ 2017 ಮಾಡಲ್, ಮಾರುತಿ ಬಲೋನೋ. ಯಾರೆಲ್ಲ ನೋಡ್ತಾ ಇದ್ರ ಬೇಗ ಬನ್ನಿ. ಸಿಂಗಲ್ ಓನರ್ ಸರ್. ಅದನ್ನು 4,90,000 ಕೊಡಿ ಸರ್ ತಗೊಂಡೋಗಿ. ಲೋನ್ ಬೇಕಾ ಸರ್? 50,000 1 ಲಕ್ಷ ತಗೊಂಡ್ ಬನ್ನಿ, ಮಿಕ್ಕಿದ್ ಲೋನ್ ಮಾಡಿಸ್ಕೊಡ್ತೀನಿ. ನೆಕ್ಸ್ಟ್ ವೆಹಿಕಲ್ ಸರ್ ವೋಲ್ಕ್ಸ್ವ್ಯಾಗನ್ ವೆಂಟೋ ಸರ್. ರಾಕೆಟ್ ಸರ್. ಇದು ವಿಂಟೋ ನೋಡ್ತಾ ಇದ್ದೀರಾ ಸರ್. ಸಿಂಗಲ್ ಓನರ್, ಡೀಸೆಲ್ ವೆಹಿಕಲ್, 20+ ಬರೋ ಮೈಲೇಜ್ ವೆಹಿಕಲ್ ಸರ್ ಇದು. ಹೈಲೈನ್ ಅಲ್ವಾ ಸರ್? ಹೈಲೈನ್ ಟಾಪ್ ಅಂಡ್ ವೆಹಿಕಲ್, ತುಂಬಾ ನೀಟ್ ಕಂಡೀಷನ್ ಅಲ್ಲಿ ಇದೆ. 4,85,000 ಕೊಡಿ ಸರ್, ಫೈನಲ್ ಆಗುತ್ತೆ ಇದು. ನೋಡ್ತಾ ಇರ್ಬೋದು ನೀವೇ, ತುಂಬಾ ನೀಟ್ ಕಂಡೀಷನ್ ಇದೆ. ಇಂಟೀರಿಯರ್ ಎಲ್ಲ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ.
ಓಕೆ ಫೈನಲ್ ಪ್ರೈಸ್ 4,85,000 ಆಗುತ್ತೆ ಸರ್. 4,85,000ಕ್ಕೆ TDI ವೆಂಟೋ ವೋಲ್ಕ್ಸ್ವ್ಯಾಗನ್ ಅಲ್ಲಿ ಬನ್ನಿ ಹುಡುಕಿ ಇನ್ನೊಂದು ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಸರ್. ಸರ್ ಫೈನಲ್ 5,25,000 ಹೇಳ್ತಾ ಇದ್ವಿ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 4,85,000 ಫೈನಲ್ ಮಾಡ್ಕೊಡ್ತೀನಿ ಸರ್ ಇದು. ಸರ್ ನೆಕ್ಸ್ಟ್ ವೆಹಿಕಲ್ 7 ಸೀಟರ್ ಅಲ್ಲಿ 2 ಗಾಡಿಗಳು ಇರೋದು ನಿಮ್ಮ ಹತ್ರ. ಎರ್ಟಿಗಾನು ಇದೆ ಹಾಗೆ ಟ್ರೈಬರ್ ಒಂದಿರೋದು ಸರ್. ಯಾವ್ದ್ರಿಂದ ಸ್ಟಾರ್ಟ್ ಮಾಡೋಣ ಹೇಳಿ ಸರ್? ಯಾವ ಗಾಡಿ ಬೇಕು ಸರ್? ಡೀಸೆಲ್ ಇದೆ, ಪೆಟ್ರೋಲ್ ಇದೆ, 7 ಸೀಟರ್. ಇದು 15 ಮಾಡಲ್, ಇದು 19 ಮಾಡಲ್. ಒಂದು ಲೋ ಬಜೆಟ್ ಅಲ್ಲಿ ಹೈ ಕ್ವಾಲಿಟಿ ಕಾರ್ಗಳು ನೋಡ್ತಾ ಇದ್ದೀರಾ ಸರ್. ನೋಡಿ ಸರ್, ನೆರಾಲ್ ಟ್ರೈಬರ್ ಇದೆ. ಬರೀ ನಿಮ್ಗೆ 50,000 1 ಲಕ್ಷ ತಗೊಂಡ್ ಬನ್ನಿ ಸರ್. ಇದನ್ನ ಫುಲ್ ಲೋನ್ ಮಾಡಿಸ್ಕೊಡ್ತೀನಿ. ನಿಮ್ ಸಿವಿಲ್ ಚೆನ್ನಾಗಿರ್ಬೇಕು ಅಷ್ಟೇ. ಪ್ರೈಸ್ ಎಷ್ಟು ಹೇಳಿ? ಎಷ್ಟು ಹೇಳಿ? ಬರೀ 4,95,000 ಕೊಡಿ ಸರ್, ತಗೊಂಡೋಗಿ ಸರ್. ರೆನಾಲ್ಡ್ ಟ್ರೈಬರ್, ಅದನ್ನು 7 ಸೀಟರ್ ವೆಹಿಕಲ್. 4,95,000. ಡೀಸೆಲ್ ಇರ್ಟಿಗಾ ನೋಡ್ತಾ ಇದ್ದೀರಾ ಸರ್? ತುಂಬಾ ಜನ ಕೇಳ್ತಾ ಇದ್ದೀರಾ ಡೀಸೆಲ್ ಅಲ್ಲಿ ಇರ್ಟಿಗಾ ಬೇಕು ಅಂತ. 2015 ಮಾಡಲ್, ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ಸರ್. ಬರೀ 5,85,000 ಕೊಡಿ ಸರ್, ತಗೊಂಡೋಗಿ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಸರ್ 2012 ಮಾಡಲ್ ಚಾವ್ಲೆಟ್ B2 ಪೆಟ್ರೋಲ್ ಪ್ಲಸ್ LPG ಇದೆ ಸರ್. ಬರೀ 1,25,000 ಸರ್. ಯಾರು ಕೊಡ್ತಾರೆ ಸರ್ ಅರಟಿಗೆ? ಬನ್ನಿ ಸರ್ ನಮ್ಮ MS ಕಾರ್ ಕ್ಲಬ್ ಅಲ್ಲಿ. ಅದು LPG ಸಮೇತ ಸರ್. LPG ಮೈಲೇಜ್ ಎಷ್ಟು ಬರ್ಬೋದು ಸರ್? 20+ ಬರುತ್ತೆ ಸರ್. ಓಕೆ, ಹಾಗೆ ನೆಕ್ಸ್ಟ್ ಫಿಯಟ್ ಪುಂಟೋ. ಬರೀ 95,000 ಕೊಡಿ ಸರ್. ಒಂದು ಪುಂಟೋ, ಫಿಯಟ್ ಪುಂಟೋ ತಗೊಂಡೋಗಿ ಸರ್. ಡೀಸೆಲ್ ವೆಹಿಕಲ್, ಅದನ್ನು 18 to 20+ ಮೈಲೇಜ್ ಬರುತ್ತೆ ಸರ್. ಡೀಸೆಲ್ ಬರೀ 95,000 ಕೊಡಿ ಸರ್, ಡೀಸೆಲ್ ವೆಹಿಕಲ್ ಸರ್. 1 ಲಕ್ಷದ ಒಳಗಡೆ ಗಾಡಿ ಡೀಸೆಲ್ ಹುಡುಕ್ತಾರೆ. ಫಿಯಟ್ ಪುಂಟೋ ಗೇಜ್ ಗಾಡಿ ಅಂತ ಹೇಳ್ಬೋದು, ತಗೊಂಡೋಗಿ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಶಿಫ್ಟ್ ಡಿಸೈರ್, ಡಿಕ್ಕಿ ಇರೋ ವೆಹಿಕಲ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಪ್ರೈಸ್ ಬರೀ 1,75,000 ಕೊಡಿ ಸರ್. 1,75,000 ಕೊಡಿ, ತಗೊಂಡೋಗಿ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಸರ್? 2008 ಮಾಡಲ್ ಹೋಂಡಾ ಗೆಟ್ಸ್, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್. ಬರೀ 1,25,000 ಕೊಡಿ, ತಗೊಂಡೋಗಿ ಸರ್. 1,25,000 ಬಂದ್ರೆ ಅಷ್ಟೇ ಸರ್. 1,20,000 ಆಗುತ್ತೆ ಸರ್. ಬನ್ನಿ ಸರ್, ಮುಂದೆ ತಗೊಂಡೋಗಿ ಸರ್.